ಸರ್ ನ್ಯಾಚುರಲ್ ಅಲಯನ್ಸ್ ಅಂತ ಹೇಳ್ತೀರಿ. ಹೀಗಿದ್ದಾಗ ಯಾಕೆ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ JDS ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡುವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ? ದೇವೇಗೌಡರು ಕೂಡ ಬಹಳ ಸ್ಪಷ್ಟವಾಗಿ ಇನ್ನೂ ಇದು ನಿರ್ಧಾರ ಆಗಿಲ್ಲ. ಒಂದು ಸ್ಥಳೀಯ ಚುನಾವಣೆಗಳು ಅಂತ ಎದುರು ನೋಡಿದಾಗ ನಮ್ಮ ಅಸೆಂಬ್ಲಿ ಎಲೆಕ್ಷನ್ಗಳಲ್ಲಿ, ನಮ್ಮ ಲೋಕಸಭಾ ಎಲೆಕ್ಷನ್ಗಳಲ್ಲಿ ನಮ್ಮ ಅಭ್ಯರ್ಥಿಗಳ ಗೆಲುವಿಗೆ ಕಾರ್ಯಕರ್ತರು ದುಡಿದಿರ್ತಾರೆ, ಶ್ರಮಿಸಿರ್ತಾರೆ. ಈಗ ಗ್ರಾಮ ಪಂಚಾಯತಿನೋ, ZPನೋ, TPನೋ, GBAನೋ ಅಥವಾ ಬೇರೆ ಬೇರೆ ಪುರಸಭೆನೋ, ನಗರಸಭೆನೋ ಚುನಾವಣೆಗಳು, ಇದು ಕಾರ್ಯಕರ್ತರು ಚುನಾವಣೆ ಅಂತಕ್ಕಂಥದ್ದು ನಾವೆಲ್ಲ ಭಾವಿಸ್ಬೇಕಾಗ್ತದೆ. ಸ್ವಾಭಾವಿಕವಾಗಿ ಜನತಾದಳ ಕಾರ್ಯಕರ್ತರ ಪಕ್ಷ ಅಂತಕ್ಕಂಥದ್ದು ನಾವು ಯಾವಾಗಲೂ ಕೂಡ ಮಾತನಾಡ್ತಾ ಇರ್ತೇವೆ. ನಮ್ಮಲ್ಲಿ ಕಾರ್ಯಕರ್ತರು ಅಪಾರ ಸಂಖ್ಯೆಯಲ್ಲಿದ್ದಾರೆ. ನಮ್ಮ ಮಿತ್ರ ಪಕ್ಷ ಭಾರತೀಯ ಜನತಾ ಪಾರ್ಟಿನೂ ಕೂಡ ಆರ್ಗನೈಸೇಷನಲ್ಲಿ ಅವರು ಕೂಡ ಒಂದು ಕಾರ್ಯಕರ್ತರ ಪಕ್ಷವೇ. ಸೊ ಕಾರ್ಯಕರ್ತರುಗಳಲ್ಲಿ, ಎರಡು ಪಕ್ಷದ ಕಾರ್ಯಕರ್ತರುಗಳಲ್ಲಿ ಈಗ ನಾವೇ ನಮ್ಮ ಪಕ್ಷದ ಚೌಕಟ್ಟಿನಲ್ಲಿ ಪ್ರತಿನಿತ್ಯ ಪ್ರತಿ ಹಂತದಲ್ಲೂ ಕೂಡ ಮೀಟಿಂಗ್ಗಳು ಮಾಡ್ತಾ ಇರ್ತೇವೆ. JP ಭವನದಲ್ಲಿ ನಾವು ಮೀಟಿಂಗ್ ಅಂತೂ ರೆಗ್ಯುಲರ್ ವಾರದಲ್ಲಿ 3-4 ದಿನ ಕಂಡಕ್ಟ್ ಮಾಡ್ತಾ ಇರ್ತೀವಿ. ಅಲ್ಲಿ ಎಷ್ಟೋ ವಿಚಾರಗಳು ಮುಖಂಡರುಗಳು, ಕಾರ್ಯಕರ್ತರುಗಳು ಯಾರ್ಯಾರು ಚುನಾವಣೆ ನಿಲ್ಲಬೇಕು ಅಂತ ಅಪೇಕ್ಷೆ ಇಟ್ಕೊಂಡಿರ್ತಾರೆ, ಅದನ್ನು ಪ್ರಸ್ತಾವನೆ ಇಡ್ತಾರೆ. ಅದು ಎಲ್ಲವೂ ಕೂಡ ಈಗ ಇಲ್ಲೊಂದು ಕ್ಲೋಸ್ ಡೋರಲ್ಲಿ ಕೂತ್ಕೊಂಡಿದ್ದೀವಿ. ಇಲ್ಲಿ ಆಗ್ತಕ್ಕಂಥ ಚರ್ಚೆ, ನನ್ನ ಪಕ್ಷದ ಚೌಕಟ್ಟಿನಲ್ಲಿ ಆಗ್ತಕ್ಕಂಥ ಚರ್ಚೆ ಹೊರಗಡೆ ಹೋಗ್ತಾ ಇದ್ದಂಗೆ ತಾವು ಮಾಧ್ಯಮದ ಸ್ನೇಹಿತರಿದ್ದಂಥ ಸಂದರ್ಭದಲ್ಲಿ ನಾವೆಲ್ಲ ಹೇಳಿರ್ತೀವಿ ಅವ್ರಿಗೆ, ನೋಡಪ್ಪ ಚರ್ಚೆಗಳೇನೇ ಇದ್ರು ನೀವು ಚೌಕಟ್ಟಿನಲ್ಲಿ ಆಗ್ತಕ್ಕಂಥ ಚರ್ಚೆ ಇದು ಪಕ್ಷದ ಚೌಕಟ್ಟಿನಲ್ಲೇ ಪರಿಮಿತಿಯಲ್ಲೇ ಉಳ್ಕೊಳ್ಬೇಕು. ಇದನ್ನು ಮತ್ತೆ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಮಾಡ್ತಕ್ಕಂಥದ್ದು ಅಗತ್ಯತೆ ಇಲ್ಲ ಅಂತಕ್ಕಂಥ ಡೈರೆಕ್ಷನ್ಸು ಕೂಡ ನಮ್ಮ ವರಿಷ್ಠರು ಅನೇಕ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ಬಂದು ಹೊರಗಡೆ ನಿಂತು ಅವರವರ ಭಾವನೆಗಳನ್ನ ಹೇಳ್ತಕ್ಕಂಥದ್ದು ಕೂಡ ತಪ್ಪಿಲ್ಲ, ಅದು ಅವ್ರಿಗೆ ಬಿಟ್ಟಿರ್ತಕ್ಕಂಥ ವಿಚಾರ. ಇವತ್ತು ನಾವೇನು ಫ್ರೀಡಮ್ ಆಫ್ ಸ್ಪೀಚ್ ಬಗ್ಗೆ ಮಾತಾಡ್ತೀವಿ, ಆ ಫ್ರೀಡಮ್ ಆಫ್ ಸ್ಪೀಚು ಪ್ರತಿಯೊಬ್ಬರಿಗೂ ಕೂಡ ಇದೆ. ಹಾಗಾಗಿ ಅವರವರ ರಾಜಕೀಯದ ಅಸ್ತಿತ್ವದ ಪ್ರಶ್ನೆಗಳು ಎದುರು ನೋಡಿದಂಥ ಸಂದರ್ಭದಲ್ಲಿ ಒಂದು ವರ್ಗದ ಏನೊಂದಷ್ಟು ವ್ಯಕ್ತಿಗಳಿರ್ತಾರೆ, ಅವರು ಸ್ವಾಭಾವಿಕವಾಗಿ ನಮ್ಮ ರಾಜಕೀಯದ ಭವಿಷ್ಯ ಎಲ್ಲಿಗೆ ಹೋಗಿ ನಿಲ್ಲುತ್ತಪ್ಪ, ನಮ್ಮ ಆಲ್ಟರ್ನೇಟಿವು ಇನ್ನೊಂದು ಪಕ್ಷದಲ್ಲಿದ್ದಾಗ ನಾವೆಲ್ಲ ಎಲ್ಲಿಗೆ ಹೋಗಬೇಕು ಅಂತ ಆತಂಕ ಶುರುವಾದಾಗ ಅದು ಒಂದು ವರ್ಗ, ಒಂದು ಪರ್ಸೆಂಟೇಜು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಮಾಡ್ತಾರೆ. ಬಟ್ ಒಂದು ಅಲ್ಟಿಮೇಟ್ಲಿ ಆಲ್ ಐ ವಾಂಟ್ ಟು ಸೇ ಇಸ್, ಇವತ್ತು ಈ ಒಂದು ಅಲಯನ್ಸ್ ಆಗಿರುವಂಥದ್ದು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಸನ್ಮಾನ್ಯ ದೇವೇಗೌಡರು ಸಾಹೇಬರು, ನಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಕುಮಾರಣ್ಣವರು ಮತ್ತು ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು, ಗೃಹ ಸಚಿವರು, ಜೊತೆಯಲ್ಲಿ ಅಲ್ಲಿ ರಾಷ್ಟ್ರಾಧ್ಯಕ್ಷರು ನಡ್ಡಾಜಿಯವರು, ಈ ಹಂತದಲ್ಲಿ ಅಲಯನ್ಸ್ ಆಗಿದೆ. ಹಾಗಾಗಿ ನಾನಾಗಲಿ ಅಥವಾ ನೀವಾಗಲಿ ಅಥವಾ ನಮ್ಮ ಪ್ರತಿಪಕ್ಷದ ಇನ್ಯಾವುದೋ ವ್ಯಕ್ತಿ ಆಗಲಿ ಅಥವಾ ನಮ್ಮ ಪಕ್ಷದಲ್ಲೇ ಗುರುತಿಸ್ಕೊಂಡಿರ್ತಕ್ಕಂಥ ಇನ್ಯಾವುದೋ ಚುನಾಯಿತಿ ಪ್ರತಿನಿಧಿನೂ ಆಗಲಿ, ನಾವಿಲ್ಲಿ ಕೂತ್ಕೊಂಡು ಎಷ್ಟು ಟೀ ಕಾಫಿ ಕುಡ್ಕೊಂಡು ಊಟ ತಿಂಡಿ ಮಾಡ್ಕೊಂಡು ಮಾತಾಡಿದ್ರು ಇದಷ್ಟೇ. ಇದು ಅಲಯನ್ಸ್ ಆಗಿರೋದು ಮೇಲ್ಮಟ್ಟದಲ್ಲೇ ಇದು ಉತ್ತರ ಸಿಗ್ಲಿಕ್ಕೆ ಸಾಧ್ಯ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.